शारदे तव कदे मोरे
ಕೃಷಿ ಕ್ಷೇತ್ರ ಇದೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಗೋವು. ಅದನ್ನು ಆಧರಿಸಿಯೇ ನಮ್ಮ ಭಾರತೀಯ ಸಂಸ್ಕೃತಿ ಬೆಳೆದು ಬಂದಂಥದ್ದು. ಈ ಅರ್ಥದಲ್ಲಿ ನಾವು ಇವತ್ತು ಇವೆಲ್ಲವನ್ನು ಆರಾಧನೆ ಮಾಡಬೇಕು. ಗಂಗೆಯನ್ನು ಆರಾಧನೆ ಮಾಡಬೇಕು, ಗೀತೆಯನ್ನು ಅಧ್ಯಯನ ಮಾಡಬೇಕು, ಗುರುವನ್ನು ಅನುಸರಿಸಬೇಕು. ಗುರು ಅನ್ನುವಂಥವನು ಹೇಗಿರಬೇಕು, ಹೇಗಿದ್ದವರು ಗುರು ಅನ್ನೋದನ್ನು ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಮತ್ತು ಬಹಳಷ್ಟು ಜನ ಹೀಗೆ ಗುರು ಅಂದರೆ ಹೀಗಿರ್ತಾರೆ ಅಂತೇಳಿ ಸ್ವತಃ ಗುರುವಿನ ಆವಿರ್ಭಾವಗಳನ್ನು ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ಕಾಣ್ತೇವೆ. ಆದ್ದರಿಂದ ಗುರುವಾದವನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾನೆ ಅನ್ನುವಂಥ ವಿಶ್ವಾಸ. ಅದಕ್ಕೆ ಇಡೀ ಭಾರತೀಯ ಪರಂಪರೆಯಲ್ಲಿ ಬೇರೆ ಬೇರೆ ಪಂಥಗಳು, ಪರಂಪರೆ ಒಂದೇ ಆದರೂ ಕೂಡ ಪಂಥಗಳು ಬೇರೆ ಬೇರೆ ಇದ್ದರೂ ಎಲ್ಲ ಪಂಥಗಳು ಕೂಡ ಗುರುವನ್ನು ಒಪ್ಕೊಳ್ತಾರೆ.